ಆ, ಮಂಗಿ ಮಂಗಿ ಎಲ್ಲಿಗೆ ಹೋಗ್ತಾ ಇದೀಯೆ? ಎಲ್ಲಿಗೆ ಹೋಗೋಣ? ಕೂಲಿ ಹೋಗ್ತಾ ಇದ್ದೀನಿ. ಹೌದಾ? ಯಾರಿಗೆ ಯಾರಿಗೆ ಹೋಗ್ತೀಯ ಕೂಲಿನ? ಯಾರಿಗೆ ಅಂದ್ರೆ ಇಲ್ಲೇ ಲಸ್ಮಕ್ಕ ಹೊಲ್ದಕ್ಕೆ ಏನೋ ಅಡಿಕೆ ಗಿಡಕ ಏನೋ ಮಣ್ಣು ಹಾಕ್ತಾರಂತೆ ಬುಡಕ್ಕೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ? ಹೌದಾ, ಸರಿ ಸರಿ ಆತು ಹೋಗು. ಸರಿ ಉಂಡ ಅಲೇನೆ. ಉಂಡಂಗೆ ಹಂಗೆ ಹೋಗೋಕ್ಕಾಗುತ್ತಾ? ಕೂಲಿ ಹೋಗೋರು ಉಂಡೆ ಮತ್ತೆ ಹೋಗೋದು. ಸರಿ ಸರಿ ಆಯ್ತು ಹೋಗು ಹೋಗು. ಆದರೆ ನನಗೂ ಅಮ್ಮಗೂ ಅಡುಗೆ ಎಲ್ಲ ಮಾಡಿಕ್ಕಿದ್ಯಾ ತಾನೇ? ಇವಾಗೀಗೂ ಮಧ್ಯಾಹ್ನಕ್ಕೂ ಎಲ್ಲ ಆಗಂಗೆ. ನಾನು ಯಾಕೆ ಮಾಡಲಿ ಮಾಡ್ಕೊಂಡು ಉಂಡ್ರಿ ತಂದು ಅವಾಗ ಗೊತ್ತಾಗುತ್ತೆ. ನಾನಂತೂ ಮಾಡೋದಿಲ್ಲ. ನೀವು ಕೆಲಸ ಮಾಡಬೇಕು. ನಿಮ್ಮ ಅಮ್ಮಯ್ಯ ಮನೆಗಳದಾದ್ರೂ ಅಚ್ಚುಕಟ್ಟಾಗೆ ಮಾಡಬೇಕು. ನೀನು ಕೂಲಿ ಬರಬೇಕು ನನ್ನ ಜೊತೆಗೆ. ಅವಾಗ್ಲೇನೆ ನಾನು ನೀವೆಲ್ಲ ಕೇಳ್ಕೊಂಡು ಈ ಮನೆಗೆ ಅಡುಗೆ ಪಡ್ಗೆ ಮಾಡಿಕೊಂಡು ಇರ್ತೀನಿ. ಇಲ್ದಿದ್ರೆ ಯಾವತ್ತೂ ಮಾಡಲ್ಲ ನಾನು. ನನಗೆ ಸರಿಯಾಗಿ ಮಾಡ್ಕೊಂತೀನಿ, ಉಣ್ತೀನಿ, ಹೋಗ್ತೀನಿ ಅಷ್ಟೇನೆ. ನೀವೇನಾದ್ರೂ ಮಾಡ್ಕೊಳ್ರಿ. ಅಂದೆ ನಿನಗೆ ಸರಿಯಾಗಿ ಮಾಡ್ಕೊಂಡ್ರೆ ನಾವೇನೇನು ಮಣ್ಣು ತಿನ್ಬೇಕಾ? ಅದೆಲ್ಲ ಬೇಕಾಗಿಲ್ಲ. ನೀನು ಕರ್ಕೊಂಬಂದಿರೋದೇ ಅಡುಗೆ ಮಾಡಿಕ್ಲಿ ಅಂತನ. ಅಡುಗೆ ಮಾಡಿ ಕಲ್ತ್ಕ. ಕೂಲಿ ಹೋಗೋದೇನು ಬೇಡ, ಅಡುಗೆ ಮಾಡಿಕ್ಕಿ ಆಮೇಲೆ ಹೋಗು. ಬೇಕಂದ್ರೆ ಮಧ್ಯಾಹ್ನಕ್ಕೆ ಅರ್ಧ ಕೂಲಿಗೆ. ಅರ್ಧ ಕೂಲಿ ಹೋಗ್ತೀನಿ. ನಿಮ್ಗೇನಾಗೈತೆ? ದಾಡಿ ಮಾಡ್ಕೊಂಡು ತಿನ್ರಿ. ನನಗೇನು ಹೇಳ್ತೀರಾ? ನಾನು ಹೋಗ್ಬೇಕು, ಟೈಮ್ ಆಯ್ತು, ತೆಗಿರಿ. ಏಲೇ ಮಂಗಿ, ನೀನು 3 ದಿವಸದಿಂದ ನಾ ಹಿಂಗೆ ಮಾಡ್ತಾ ಇದೆಯಾ? ನಾವು ಅಲ್ಲಿ ಇಲ್ಲಿ ತಿನ್ನೋದೇ ಆಗೈತೆ. ಅದೆಲ್ಲ ಬೇಕಾಗಿಲ್ಲ. ಮಾಡಿದ್ರೆ ಸರಿ. ಇವಾಗ ಮಾಡತಕ್ಕ ನಿನಗೆ ಹೋಗಕ್ಕೆ ಬಿಡಲ್ಲ ಎಲ್ಗೂ. ಬಿಡಲ್ಲ? ಅದ್ಯಾಕೆ ಬಿಡಲ್ಲ? ನಾನು ನೋಡೇ ಬಿಡ್ತೀನಿ ಅದೇಲಿ. ಹೋಗ್ತೀನಿ, ನೋಡೋಣ. ಅದೇ ನೀನು ಹೆಂಗೆ ತಡೀತೀಯ ನೋಡೋಣ. ಲೇ ನಿನಗೆ ಕೊಬ್ಬು ಕೊಬ್ಬು ನೋಡ್ದ? ಇಷ್ಟೆಳಿರು ಹೋಗ್ತಾ ಇರೋದ ಏನು ಮಾಡ್ದಂಗೆ? ಇರು, ಯಾತಾದ್ರೂ ಹೆಚ್ಚಾಗಿರೋದೇನಾದ್ರೂ ಉಳಿಸಿ ಹೋಗ್ಯಾಳೋ ಏನೋ ಅಂತಾನ. ಇವಮ್ಮ ಏನೋ ಅಷ್ಟೇನೆ, ಎಲ್ಲ ಹೋಗಿ ಕುಕ್ಕರಿಸ್ಕೊಂಬತ್ತೆ ಸುಮ್ಮನೆ ಮಾಡೋದು ಬಿಟ್ಟು. ಇವತ್ತಾದ್ರೂ ಅಡುಗೆ ಮಾಡಿಕ್ಕೆವಳೋ ಇಲ್ವೋ? ಎಲ್ಲೋದ ಇವನು? ಪೆಂಗ, ಲೇ ಪೆಂಗ ಇದೆಯೇನೋ? ಇಲ್ಲೇ ಇದ್ದೀನಮ್ಮ ಅಡುಗೆ ಮನೆಗೆ. ಏನೋ ಮಾಡ್ತಾ ಇದ್ದೀಯ ಅಡುಗೆ ಮನೆಗೆ ಸೇರ್ಕೊಂಡು? ಮಾಡಿಕ್ಕೆವಳೇನೋ ಅಡುಗೆನ? ಮುದ್ದೆ ಅನ್ನ ಸಾರು ಯಾಕೆ ಮಾಡ್ಯವಳು? ಯಾತನ ಮಾಡಿದ್ರೆ ನನಗೊಂದಿಷ್ಟು ಇಕ್ಕೆಂಬ ಉಂಬನ, ನನಗೂ ಹೊಟ್ಟಾಸ್ತೈತಿ. ಎಲ್ಗೋದ್ಲ ಅವಳು? ಇಲ್ಲ ಯಾತ ಬರಕಾಯಿಗೆ ಬಂದಿಲ್ಲ? ಯಾತನ ಇದ್ರೆ ಅಲ್ವಾ ಇಕ್ಕೆಂಬರಕ್ಕೆ. ಯಾತು ಮಾಡಿಲ್ಲ. ಅವಳಾಲೇನೆ ಕೂಲಿ ಹೋದ್ಲು ಉಂಡು. ಕೂಲಿ ಹೋದ್ಲು? ಇವತ್ತು ಕೂಲಿ ಹೋಗಕ್ಕೆ ಬಿಡಬೇಡ, ಅಡುಗೆ ಮಾಡಿಕ್ಕತಕ್ಕನ ಅಂತ ನಾನು ಹೇಳಿದ್ದೆ ತಾನೇ? ಏನೋ ಮಾಡಿದೆ ನೀನು? ಅಡುಗೆ ಮಾಡಿಕೊಂತಾನ ಹೇಳ್ಬೇಕಾಗಿತ್ತು ಸರಿಯಾಗಿ. ಅಡುಗೆ ಮಾಡಿಕೋವರೆಗೂ ಕೂಲಿ ಹೋಗಕ್ಕೆ ಬಿಡಲ್ಲ ಅಂತನ ತಡೆದು ಹಿಡ್ಕೋಬೇಕಾಗಿತ್ತು ಅವಳನ್ನ. ಹೋಗಮ್ಮ, ಆಮೇಲೆ ಓದ್ಯೋದು ಹಿಡ್ಕೊಂಬಂದು ಏನೋ ಮಾಡಿ ಏನಾದ್ರೆ ಆಮೇಲೆ ಪಂಚಾಯತಿ ಕಲೆ ಹಾಕೋದು, ಆ ಶಿಕ್ಷೆ ಈ ಶಿಕ್ಷೆ ಅಂತ ಯಾರು ಹೋಗ್ತಾರೆ? ಹೋಗಿ ಅನುಭವಿಸ್ತಾರೆ. ಮೊನ್ನೆ ಇನ್ನೂ ಕಾಯೆಲ್ಲ ಒತ್ತಾಕಿ ಸುಸ್ತಾಗೈತೆ, ತಲೆಯೆಲ್ಲ ಬುರ್ಡೆ ಎಲ್ಲ ಉರಿಯುತ್ತೆ, ಬೆನ್ನೆಲ್ಲ ನೋಯ್ತೈತೆ. ಹೋಗು. ಅದಕ್ಕೆ ನಾನು ಸುಮ್ಮನೆ ಅದೇ ಹೇಳ್ದೆ, ಹಂಗೂ ಜೋರು ಮಾಡಿದೆ. ಆದರೂ ನಾನು ಮಾತು ಕೇಳಲಿಲ್ಲ. ಬೇಕಂದ್ರೆ ಮಾಡ್ಕೊಂಡು ತಿನ್ರಿ, ಇಲ್ಲ ಅಂದರೆ ಹಂಗೆ ಸಾಯರಿ ಅಂತ ಹೇಳೋದ್ಲು ಕಣಮ್ಮ. ಹೌದಾ? ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಎಲ್ಲೋದ್ಲು? ಎಲ್ಲಿಗೋದ್ಲು? ಕೂಲಿನ ಯಾರಲ್ದಕ್ಕೆ ಹೋದ್ಲು? ನಾನು ಅಲ್ಲಿಗೆ ಹೋಗಿ ಮಕ್ಕೂಗ್ ಬರ್ತೀನಿ ಅವಳನ್ನ. ಎಲ್ಲ ಲಸ್ಮಕ್ಕರಲ್ದಕ್ಕೆ ಯಾತೋ ಅಡಿಕೆ ಗಿಡಕ್ಕೆ ಮಣ್ಣು ಹಾಕೋ ಅನ್ಕೋ ಹೋಗ್ತೀನಿ ಅಂತ ಹೇಳೋದ್ಲು. ಹೌದಾ? ಅಲ್ಲಿಗೆ ಹೋಗ್ತೀನಿ ಇರು. ಹೋಗು ಹೋಗು, ಎಳ್ಕೊಂಬ, ಹೇಳ್ತೀನಿ. ಎಳ್ಕೊಂಡು ಬರ್ತೀನಿ. ನೀನಾಗಕ್ಕೆ ಸುಮ್ಮನೆ ಬಿಟ್ಟಿದ್ಯಾ? ನಾನು ಇದ್ದಿದ್ರೆ ಬಿಡ್ತಾನೆ ಇರಲಿಲ್ಲ. ನಾನು ಹೇಳಿದ್ದೀನಿ ಅವಳು ಬಿಡ್ಬೇಡ್ಕೊಂಡು ಅಡುಗೆ ಮಾಡಿ ಕಾಗು ಹೋಗೋವರೆಗೂ ಎಲ್ಗ ನಾನು ಕೂಲಿ ಪಾಲಿನ ಅಂತಾನ. ನೀನು ನನ್ನ ಮಗ ಗಂಡಸಾಗಿ ಅವಳನ್ನ ಹಿಡ್ಕೊಂಬಕ್ಕಾಗಿಲ್ಲ. ಥೂ. ಹಂಗಾದ್ರೆ ನಿಮ್ಮ ಅತ್ತಿಗೂ ನಿಮ್ಮ ಗಂಡಗೂ ಅಡುಗೆ ಮಾಡ್ತಿಲ್ವೇ ನೀನು 3 ದಿವಸದಿಂದನಾ? ಇಲ್ಲ ಮಾಡ್ತಿಲ್ಲ. ನಾನು ಯಾಕೆ ಮಾಡಿಕ್ಲಿ ಸೋಂಬೇರಿಗಳಿಗೆ? ನಾನು ತಗೊಂಡೋಗಿದ್ರಾಗೆ ನಾನು ತಗೊಂಡು ಉಂಡು ಬೀಗ ಹಾಕೊಂಡು ಅದೇ ಬರ್ತೀನಿ. ಅವರು ತಂದು ಮಾಡ್ಕೊಂಡು ಉಮ್ಲಿ ಅಂತಾನ. ಎಷ್ಟು ದಿನ ಅಂತ ನಾನು ಪುಕ್ಸಟ್ಟೆ ಮಾಡಿಕಾನೆ ಹೇಳು? ಇವತ್ತು ನನ್ನ ಗಂಡ ಜೋರು ಮಾಡಿದ್ರೆ ಅಡುಗೆ ಮಾಡಿಕ್ಕೆ ಹೋಗು ಅಂತಾನ. ಅದಕ್ಕೆ ನಾನು ಮಾಡಲ್ಲ ಅಂತಾನ ಹೇಳಿ ಬಂದಿದ್ದೀನಿ. ಏನು ಮಾಡ್ಕೊಂಡು ತಿಂತಾರೋ ಏನೋ. ಅಲ್ಲ, ಈ 3 ದಿವಸದಿಂದ ನೋಡ್ತಲೇ ಇದ್ದೀನಿ. ಯಾರ ಮನೆಗೆ ಮುದ್ದೆ ಇಸ್ಕೊ ಬರೋದು, ಸಾರಿಸ್ಕೊ ಬರೋದು, ದಿನ ಇದ್ರಾಗೆ ಉಮ್ತಾ ಇದ್ದಾರೆ. ಎಷ್ಟು ದಿನ ಅಂತ ಕೊಡ್ತಾರೆ ಕಂಡಾರು ಗೊತ್ತಾಗುತ್ತೆ ನಂದ. ಇವತ್ತು ನಾಳಿಕೂ ಯಾರು ಕೊಡಲ್ಲ, ದಿನ ಹೋದ್ರಿ. ಅಯ್ಯೋ, ಕಡಿದ್ರೆ 4 ಜನ ಹಾಳಾಗಂಗಿದ್ದಾನೆ ನಿನ್ನ ಗಂಡ. ಕೂಲಿ ಹೋಗೋಕ್ಕಾಗಲ್ಲ. ನಿಮ್ಮ ಅತ್ತೇನೋ ಅಷ್ಟೇ, ಏನು ಘನವಾಗಿ ಇನ್ನೂ ಚೆನ್ನಾಗಿ ಐತಮ್ಮ. ಏನನ್ನ ಕೆಲಸ ಮಾಡ್ಬೋದು, ಮನೆಗಳ್ದಾದ್ರೂ ಕಸ ಮುಸ್ರೆ ಮಾಡೋದು, ಅಡುಗೆ ಮಾಡೋದು ಎಲ್ಲ ಮಾಡ್ಬೋದು. ನೀರು ಪಾರು ತೊಂದ ಎಕ್ಕೋದು ಅಂಥವಾದ್ರೂ ಮಾಡೋಕ್ಕಾಗಲ್ಲ ನಿಮ್ಮ ಅತ್ತಿಗೆ. ಕೂಲಿ ಹೋಗೋಕ್ಕಾಗ್ದಿದ್ರೆ ಏನಂತೆ? ಅದು ಮಾತ್ರ ಆಗಲ್ಲ. ಎಲ್ಲ ಕುಕ್ಕೊಂಡಿರ್ತಾರೆ, ಕುಕ್ಕೊಂಡಿರೋತಕ್ಕೆ ತಂದು ಇಕ್ಬೇಕು ಮಾಡಿ ನಾನು. ಅದಕ್ಕೆ ನಾನು ಮಾಡಲ್ಲ ಅಂತಾನ ಹೇಳ್ತಾ ಇದ್ದೀನಿ. ಮಾಡೋದೇ ಇಲ್ಲ ಈ ಪಾಠ. ಮಾಡಬೇಡ, ಸುಮ್ಮನಿರು. ನೀನು ಯಾಕೆ ಎಲ್ಲಕ್ಕೂ ಕಷ್ಟನ ಮೈ ಮೇಲೆ ತಗೊಂತೀಯ? ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಹಿಂಗೆ ಮಾಡ್ಬೇಕು. ಸುಮ್ಮನಿರು. ಏ ಮಂಗಿ ನಿಂತ್ಕಳೆ. ನೋಡಮ್ಮ, ನಿಮ್ಮ ಅತ್ತೆ ಕರಿತಾ ಇದ್ದಾಳೆ. ಏನತ್ತೆ? ಯಾಕೆ ಇಷ್ಟು ದೂರ ಬಂದಿದ್ದೀರಾ? ನಾವು ಕೂಲಿ ಹೋಗ್ಬೇಕು. ಹೋಗ್ರಿ ಅಂತಕ್ಕೆ. ಯಾಕೆ ಇಲ್ಲಿಗೆ ನೋಡಿಕೆ ಬಂದಿರೋದು? ಬಾರಿ ಇಲ್ಲಿ, ಬಾ ಇಲ್ಲಿ ಹತ್ರಕ್ಕೆ. ನಾನ್ಯಾಕೆ ಬರ್ಲಿ? ನೀವೇ ಬರ್ರಿ ಬೇಕಂದ್ರೆ. ಎಷ್ಟು ಕೊಬ್ಬು ನೋಡಿ ಇವಳಿಗೆ, ಮಂಗಿಗೆ. ಚಿಗುರ್ಕಬಿಟ್ಲು ಇವಳು. ಎಲ್ಲರೂ ಊರ್ನಾಗೆಲ್ಲ ಇವಳು ಕಡೆಗೆ ಸಪೋರ್ಟ್ ಮಾಡ್ತಾರೆ ಅಂತಾನ. ಏನು ಮಾಡೋದು? ನಾನೇ ಹೋಗ್ತೀನಿ, ನನ್ನ ಕೆಲಸ ಆಗ್ಬೇಕಲ್ವಾ? ಏನ್ ಕದ್ರಜ್ಜಿ ಇಲ್ಲಿವರೆಗೂ ಹುಡುಕಿ ಬಂದಿದ್ಯಾ? ಅಲ್ಲ, ಕೂಲಿ ಹೋಗೋಣ ಅಂತ ನಾವು ಜಲ್ದಿ ಹೋಗ್ತಿದ್ದೆ, ನೀನ್ ನೋಡಿದ್ರೆ ಕರ್ದು ನಿಲ್ಲಿಸ್ತಾ ಇದ್ಯಾ? ಯಾಕೆ ಅಂದ್ರೆ ಇವಳ ಕೂಲಿ ಕರ್ಕೊಂಡು ಹೋಗ್ಬೇಡ, ಬಾ ಮನೆಗೆ ಹೋಗೋಣ. ಮಂಗಮ್ಮ ಬಾರಿ ಮನೆಗೆ ಹೋಗೋಣ. ಮೊದಲು ಅಡುಗೆ ಮಾಡಿಕ್ಕಿ, ಆಮೇಲೆ ನೀನು ಎಲ್ಲಿಗಾದ್ರೂ ಹೋಗಿವಂತೆ. ಬಾ.
ನಾನು ಅಡುಗೆ ಮಾಡಕ್ಕೋಸ್ಕರ ಕೂಲಿ ಬಿಟ್ಟು ಮನೆಗೆ ಬರ್ಬೇಕಾ? ಅದೆಲ್ಲ ಸಾಧ್ಯ ಇಲ್ಲ. ನೀನು ಹೆಂಗ್ಸೆ ತಾನೆ? ಅಡುಗೆ ಮಾಡಕ್ ಬರುತ್ತೆ ತಾನೆ? ಹೋಗಿ ಮಾಡ್ಕೊಂಡು ಉಣ್ಣೋಗಿ ಹೋಗಿ. ನಾನ್ಯಾಕೆ ಬರ್ಲಿ? ಬಾರ್ ಬಗ್ಗೆ ಕೈ ಹೋಗೋಣ. ಸುಮ್ಮನೆ ಟೈಮ್ ಆಗುತ್ತೆ ನಮಗೆ. ತಿರ್ಗಾ ಅಲ್ಲಿ ಬೈತಾರಲ್ಲಿ ಬರಲ್ವಾ? ಹಂಗಾದ್ರೆ ನಾಗಣ್ಣವ್ರಿಗೆ ಹೋಗಿ ಹೇಳ್ತೀನಿ ಇರು. ಹೇಳ್ತೀನಿ ಹೋಗಿ ದೂರ ಕೊಟ್ಟು ಬರ್ತೀನಿ. ಹಿಂಗೆ ಮಾಡ್ತಾ ನನ್ನ ಸೊಸೆ ಅಂತಾನ. ನಮಗೆ ಶಿಕ್ಷೆ ಕೊಟ್ರಲ್ಲ ಅವಳಿಗೂ ಶಿಕ್ಷೆ ಕೊಡ್ರಿ ಅಂತ ನಿನಗೆ ಶಿಕ್ಷೆ ಕೊಡಂಗ್ ಮಾಡ್ತೀನಿ. ಮನೆಯಿಂದ ಆಚೆಗೆ ಹಾಕೋಂಥ ಶಿಕ್ಷೆ. ಏನ್ ಶಿಕ್ಷೆ ಏನಾದ್ರೂ ಕೊಡ್ಲಿ, ಏನಾದ್ರೂ ಮಾಡ್ಲಿ, ನನಗೇನಂತ ನಾನು ಎದ್ರಕಮಲ್ಲ. ನಾನು ಕೂಲಿ ಹೋಗ್ಬೇಕು, ಟೈಮ್ ಆಗುತ್ತೆ. ಭಾಗ್ಯಕಯ್ಯ ನಡಿ ಹೋಗೋಣ. ಇವತ್ತೇ ಮಾತು ಕಟ್ಕೊಂಡ್ರೆ ನಾವು ತಿರ್ಗಾ ತಡವಾಗಿ ಹೋಗ್ಬೇಕಾಗುತ್ತೆ ಕೂಲಿನ. ಬಾ ಹೋಗೋಣ. ಅಜ್ಜಿ ಹೋಗಿ ಮಾಡ್ಕೊಂಡು ಉಣ್ಣೋಗು. ಎಲ್ಲ ಇವಳ ನೋಡ್ದ ಇಲ್ಲಿಗಾನ ಬಂದು ಕರೆದ್ರೂ ಬರ್ತಾ ಇಲ್ವಲ್ಲ ಇವಳು. ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾಳೆ. ಇವಳೇನಕ್ಕೆ ಇರೋದು? ನಾನು ಮಾಡ್ಕೊಂಡು ತಿಮ್ಮಂಗಿದ್ರೆ ಇರು. ಈಗಲೇ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಪಂಚಾಯತಿಗೆ. ಸೊಸೆ ಆದಳು ಹಿಂಗೆ ಮಾಡ್ತಾಳೆ, ಮನೆಯಾಗ ಅಡುಗೆ ಮಾಡಲ್ಲ, ಅವಳೊಬ್ಳೆ ಮಾಡ್ಕೊಂಡು ತಿಂತಾಳೆ ಅಂತಾನೆ. ಅವ್ರು ಏನು ನ್ಯಾಯ ಹೇಳ್ತಾರ ಅವಾಗ ಗೊತ್ತಾಗುತ್ತೆ ಅವಳಿಗೆ. ನಾಗಣ್ಣವ್ರೆ ಇಲ್ಲೇ ಹೋಗ್ತಾ ಇದ್ದೀರಾ ನೀವು? ನಿಂತ್ಕೊಳ್ರಿ. ಏನ್ ಕದ್ರಜ್ಜಿ, ಏನ್ ಯಾಕೆ ಇಲ್ಲಿಗಾನ ಬಂದಿದ್ಯಾ? ಏನಾಗ್ಬೇಕಾಗಿತ್ತು? ಇಲ್ಲ, ನಾನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಪಂಚಾಯತಿಗೆ ಕಲೆ ಹಾಕ್ಬೇಕಾಗಿತ್ತು. ಯಾಕೆ ಏನಾಯ್ತು? ಯಾರು ಏನ್ ಮಾಡಿದ್ರು ಅಂತದ್ದ ನಿನ್ಗೆ? ಏನ್ ಮಾಡೋದು ಹೇಳಜ್ಜಿ? ಯಾರು ಏನು ಅಲ್ಲ, ನನ್ನ ಸೊಸೆನೇ. ನನ್ನ ಸೊಸೆ ಮೇಲೆ ಕಂಪ್ಲೇಂಟು. ಅವಳನ್ನ ನಾವು ಬೈತೀವಿ ಅಂತ ಹೇಳಿ ಅವಳು ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ, ಅದಕ್ಕೆ ನಾವು ಇವಾಗ ಅವಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ಮನೆಗೆ ಅಡುಗೆ ಗಿಡ್ಗೆ ಮಾಡ್ತಾ ಇಲ್ಲ, ಅವಳೊಬ್ಳೆ ತಿಂದು ಹೋಗ್ತಾ ಇದ್ದಾಳೆ ಅಂತ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅಲ್ಲ, ಗಂಡುಗೂ ಅತ್ತಿಗೂ ಅಡುಗೆ ಮಾಡ್ದಂಗೆ ಅವಳೊಬ್ಳೆ ಮಾಡ್ಕೊಂಡು ತಿಂದು ಹೋಗ್ತಾಳಲ್ಲ, ಇದು ನ್ಯಾಯನಾ? ನೀವೇ ಹೇಳ್ರಿ, ಇವಾಗ ನ್ಯಾಯ ಕೊಡ್ರಿ. ಅವತ್ತು ಅವಳು ಕಂಪ್ಲೇಂಟ್ ಕೊಡ್ಲು ಅಂತ ನಮಗೆ ಶಿಕ್ಷೆ ಕೊಟ್ರಿ, ಇವಾಗ ಅವಳಿಗೆ ಏನು ಶಿಕ್ಷೆ ಕೊಡ್ತೀರಾ ನೀವು? ಹೇಳ್ರಿ ಈಗಲೇ. ಹೇಳ್ರಿ. ಹೌದಾ, ನಿಮಗೆ ಅಡುಗೆ ಮಾಡಿಕ್ತಿಲ್ವಾ ನಿನ್ ಸೊಸೆ? ಇದೇನಮ್ಮ ವಿಚಿತ್ರವಾಗೈತೆ. ಯಾವಾಗಿಂದ ಏನ್ ಜಗಳ ಗಿಗ್ಳ ಮಾಡಿದ್ರ ಹೆಂಗೆ ತಿರ್ಗಾ? ಅವ್ ಜಗಳ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ನಮ್ಮ ಮೇಲೆ ದ್ವೇಷ ಅವಳಿಗೆ. ನೀವೆಲ್ಲರೂ ಸೇರ್ಕೊಂಡು ಅವಳ ಪರವಾಗಿ ಮಾತಾಡಿರಲ್ಲ, ಅದಕ್ಕೆ ಕೊಬ್ಬು ಅವಳಿಗೆ. ಅದಕ್ಕೇನೆ ನಮಗೆ ನ್ಯಾಯ ಕೊಡಿಸ್ರಿ, ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ರಿ. ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಮನೆಯಾಗ ಅವಳು. ಹಂಗೆ ಹೇಳ್ರಿ ಅವಳಿಗೆ. ಯಾವಾಗ ಮಾಡಿಲ್ಲ ಅಡ್ಗೆನ? ಯಾವಾಗಿಂದ ಈ ತರ? ಒಂದು ಹೊತ್ತಲ್ಲ, ಈ 3 ದಿವಸ ಆಯ್ತು. ಈ 3 ದಿವಸದಿಂದ ನಾನು ಮಾಡಿಕ್ತಾನೆ ಇಲ್ಲ ಅವಳು. ಒಂದು ದಿವಸ ನಾವು ಬಂದ್ವಿ, ಆದರೆ ಅವಳೊಬ್ಳೆ ಕೂಲಿ ಹೋಗಿ ಬಂದು ಅಡುಗೆ ಮಾಡ್ಕೊಂಡು ಅವಳೊಬ್ಳೆ ಉಣ್ತಾಳೆ. ನಾವೇನು ಮಾಡಬೇಕು? ಇನ್ನೇನು ಮಾಡೋದು? ನಾನೇನೆ ಒಂದಿಟ್ಟು ಮಾಡ್ಕೊಂಡು ಉಂಡೆ. ಆದರೆ ಈಗ ನೋಡಿದ್ರೆ ಅವಳೊಬ್ಳೆ ಮಾಡ್ಕೊಂಡು ಉಣ್ತಾಳೆ. ಅವಳು ತಂದಿದ್ದು ಅಂತಾನೆ ಎಲ್ಲ ಅಕ್ಕಿ ರಾಗಿ ಎಲ್ಲ ಬಚ್ಚಿಕ್ತಾಳೆ. ಆತ ಟ್ರಂಕ್ ಇಕ್ಕೊಂಡು ಬೀಗ ಹಾಕಿ ಹೋಗ್ತಾಳೆ. ಹಿಂಗಾದ್ರೆ ಹೆಂಗೆ ಆಗ್ತವೆ ಹೇಳು ಜೀವನ? ಒಂದು ಮನೆಗೆ 2 ದೀಪ ಹಚ್ಚಕ್ಕಾಗುತ್ತೆ, 2 ಒಲೆ ಹಚ್ಚಕ್ಕಾಗುತ್ತಾ? ಹೇಳ್ರಿ. ಅಲ್ಲಮ್ಮ ಕದ್ರಜ್ಜಿ, ಹಿಂಗೆಲ್ಲ ಸುಮ್ನೆ ಯಾರು ಹಿಂಗೆಲ್ಲ ಅಡುಗೆ ಮಾಡ್ದಂಗೆ ಏನು ಮಾಡಲ್ಲ. ನೀವೇನೋ ಮಾಡಿದ್ದೀರಾ? ಅಯ್ಯಮ್ಮನ ಏನಾರ ಬೈದ್ರಾ ಅಥವಾ ಏನಾರ ಜಗಳ ಮಾಡ್ದ ನಿನ್ ಮಗ ಏನಾದ್ರು? ಏನಂದ್ರೆ ಹೇಳ್ರಿ ಸರಿಯಾಗಿ. ಏನು ಅಂದಿಲ್ಲ, ಬೈದಿಲ್ಲ. ಬೇಕಂದ್ರೆ ನೀವೇ ಕರೆದು ವಿಚಾರಿಸಿ. ಅವಳೇನು ಬೈದಿಲ್ಲ, ನಾ ಒಯ್ದಿಲ್ಲ, ಏನು ಅಂದಿಲ್ಲ. ಅಡುಗೆ ಮಾಡಿಕ್ಕಲ್ಲ, ನಾನು ನೀವೇ ಮಾಡ್ಕೊಂಡು ತಿಂದ್ರಿ ಅಂತಾಳೆ ಹೇಳ್ತಾಳೆ. ನಮಗೆ ನೀವೇ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ವಯಸ್ಸಾದ ಕಾಲದಾಗೆ ಉಮ್ದಂಗೆ ನಾನು ಹಂಗೆ ಸತ್ತೋಗ್ಬೇಕು ಅಂತನ ಅವಳ ಉದ್ದೇಶ? ಹೇಳ್ರಿ. ಏನೋ ನನ್ನ ಮಗುಗೆ ಮದುವೆ ಮಾಡ್ಕೊಂಬಂದ್ರೆ ಹಿಂಗ ಮಾಡೋದು? ಹೇಳ್ರಿ ಅವಳು. ಹಿಂಗೆ ಮಾಡಬಾರ್ದಾಗಿತ್ತಮ್ಮ ಅಯ್ಯಮ್ಮ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ಆದರೆ ಈ ಥರ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಸರಿ ಕದ್ರಜ್ಜಿ, ನಾನು ಬಂದು ವಿಚಾರಿಸ್ತೀನಿ. ಏನೋ ಸ್ವಲ್ಪ ಕೆಲಸ ಐತೆ ಹೊಲ್ದಾಗೆ, ಹೋಗ್ತಾ ಇದ್ದೀನಿ. ಎಲ್ಲೈತೆ ಅಯ್ಯಮ್ಮ ಈಗ? ಆತ ಅವಳಿನ ಬರೋದೇ ಬೈನಾಗ. ಅಲ್ಲೇನೋ ಲಸ್ಮ ಕರಲ್ದಾಕೆ ಏನೋ ಮಂಟ್ನೋದಕ್ಕೆ ಕೂಲಿ ಹೋಗ್ಯವಳಂತೆ. ನಾನು ಕರೆದ್ರೂ ಬರಲಿಲ್ಲ ಅವಳು, ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೆ. ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ಸಾಯಂಕಾಲಕ್ಕೆ ಬರ್ರಿ, ಬರ್ತಾಳೆ 6 ಗಂಟೆ ಹಂಗೆ. ಮಂತಕ್ಕೆ ಬರ್ತೀರಾ ಅಥವಾ ಅವಳನ್ನೇ ಅಲ್ಲಿ ಕರ್ಕೊಂಬರ್ಲ ಪಂಚಾಯತಿ ಕಟ್ಟೆತಕ್ಕೆ? ಸರಿ ಆಯ್ತು, ನಾನು ಹೇಳಿ ಕಳಿಸ್ತೀನಿ ಎಲ್ಲಿ ಕರ್ಕೊಂಬರ್ರಿ ಅಂತನ. ಈಗ ಹೋಗು, ನನಗೆ ಕೆಲಸ ಐತೆ, ಹೋಗ್ತೀನಿ, ಬರ್ತೀನಿ ಸಾಯಂಕಾಲಕ್ಕೆ. ಸರಿ ಆಯ್ತು, ನೀವು ನ್ಯಾಯ ಕೊಡಿಸ್ಬೇಕು ನಮಗೆ. ಅವಿರೋದೇ ಅದಕ್ಕೆ ತಾನೇ ನ್ಯಾಯ ಮುಖ್ಯಸ್ಥರು ಅಂತ ನಮ್ಮನ್ನು ಯಾಕೆ ಮಾಡ್ಯಾರ ಹೇಳು? ನ್ಯಾಯ ಕೊಡಿಸ್ತೀವಿ, ವಿಚಾರಣೆ ಮಾಡಿ ಯಾರು ನ್ಯಾಯ ಐತೆ ಯಾರ್ದು ಅನ್ಯಾಯ ಅಂತನ ವಿಚಾರಣೆ ಮಾಡಿ ನಾವೆಲ್ಲನ ಯಾರಿಗೆ ಬುದ್ಧಿ ಹೇಳ್ಬೇಕು, ಯಾರಿಗೆ ಶಿಕ್ಷೆ ಕೊಡಬೇಕು ಅಂತನ ನಿರ್ಧಾರ ಮಾಡ್ತೀವಿ. ನೀನೇನು ಚಿಂತೆ ಮಾಡಬೇಡ, ಹೋಗಜ್ಜಿ ಹೋಗು. ಸರಿ ಆಯ್ತು ಮುಖ್ಯಸ್ಥರೇ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.